स्वागत है। मैं आपके साथ फरहान नाज। ನಾನು ಮುರುಗೇಪ್ಪಗೌಡ ಸಿದ್ದನಗೌಡ ರದ್ದೇವಾಡ್ಗಿ ಸಾಕಿನ್ ಗೋಲ್ಗೇರಿ. ನಾನು ಇವತ್ತು 2023 ಅಸೆಂಬ್ಲಿ ಚುನಾವಣೆಗೆ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯಾಗಿ ಕಣದಲ್ಲಿದ್ದೀನಿ. ಅದಕ್ಕೆ ದಯವಿಟ್ಟು ಇವತ್ತು ಈಗ ಸಿಂದಗಿಯಲ್ಲಿ 3 ಬಾರಿ BJP ಚುನಾಯಿತ ಜನರ ಮಾಡಿದ್ದಾರೆ. ಇವತ್ತು ಹೇಳಿಕೊಳ್ಳುವಂಥ ಮಾದರಿ ತಾಲೂಕನ್ನು ಕೆಲಸ ಮಾಡ್ಬೋದಾಗಿತ್ತು. ಇವತ್ತು ಯಾವುದೇ ರಸ್ತೆ ಅಭಿವೃದ್ಧಿಗಳನ್ನು ಮಾಡಿಲ್ಲ. ಇವತ್ತು ಕೆಲಸ ಯಾಕಂದ್ರೆ ಚುನಾವಣೆ ಕೊನೆ ಹಂತದಲ್ಲಿ ಅಂದ್ರೆ ಇವತ್ತು 1.5 ವರ್ಷನೇ ಅಷ್ಟು ಆಯ್ತು ಬೈ ಇಲೆಕ್ಷನ್ ಆಗಿ. ಸಾಕಷ್ಟು ಸಮಗ್ರ ಕೆಲಸಗಳನ್ನು ಮಾಡ್ಬೋದಾಗಿತ್ತು. ಚುನಾವಣೆ ಸಮೀಪ ಹೋಗಿ ಕೆಲಸವನ್ನು ಪ್ರಾರಂಭ ಮಾಡಿದ್ರು. ಅದು ಕೆಲಸ ಏನು ಮಾಡ್ಲಕತ್ತಾರ ಅನ್ನೋದು ಇವತ್ತು ನಾನು ಒಬ್ಬ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯನಿದ್ದೀನಿ. ನಮ್ಮ ಭಾಗದಲ್ಲಿ ಕೆಲಸ ಮಾಡಿದ್ರೆ ನಾನೊಬ್ಬ AW ಕಾಂಟ್ಯಾಕ್ಟ್ ಮಾಡಿದ್ರೆ ಅವನು ರೆಸ್ಪಾನ್ಸ್ ಮಾಡ್ತಿಲ್ಲ. ಅವರು ಅದರ ಅರ್ಥೇನು, ಆಡಳಿತವನ್ನು ಇವರಿಗೆ ಗುತ್ತಿಗೆ ಕೊಟ್ಟಂಗೆ ವ್ಯವಸ್ಥೆ ಮಾಡ್ಕೊಂಡಾರ, ದುರುಪಯೋಗ ಮಾಡ್ಕೊಂಡಾರ. ಹಿಂಗೆ ಆಗಬಾರ್ದು. ಸರಿಯಾಗಿ ಸ್ಪಂದಿಸಿಲ್ಲ. ಇವತ್ತು ನಮ್ಮ ಆರೋಗ್ಯ ವ್ಯವಸ್ಥೆ ಇನ್ನೂ ತಾಲೂಕಿನಲ್ಲಿ ಅದೇ ಸ್ಥಿತಿಯಲ್ಲಿದೆ. ಸರಿಯಾಗಿ ವೈದ್ಯರಿಲ್ಲ, ಸರಿಯಾದ ಶಿಕ್ಷಣ ಕಟ್ಟಡಗಳಿಲ್ಲ, ಆಮೇಲೆ ಅವು ಕೊರತೆ, ಇನ್ನೂ ಶಿಕ್ಷಕರ ಕೊರತೆ ಇದೆ. ಇದಕ್ಕೆ ಯಾವುದೂ ಇವರು ತಮ್ಮ ಪ್ರಯತ್ನದಿಂದ ಇವತ್ತು ಹೆಚ್ಚಿನ ಪ್ರಯತ್ನ ಮಾಡಿ ಬದಲಾವಣೆ ಮಾಡಿದ್ದು ನಮ್ಮ ಗಮನಕ್ಕೆ ಬಂದಿಲ್ಲ. ಇನ್ನು ಮತ್ತೆ ಇವತ್ತು ಒಂದು ಮುಖ್ಯವಾದ ವಿಷಯ ಹೇಳಬೇಕು ಅಂದ್ರೆ, ಇವತ್ತು ನಮ್ಮಲ್ಲಿ ನೀರಾವರಿ ಅನ್ನೋದು ಇವತ್ತು ಹಿಂದಿನ ಒಂದು ಸರ್ಕಾರದಲ್ಲಿ ಒಂದು ಇಂಡಿಯೇತ್ ನೀರಾವರಿ ಕೆನಾಲ್ ಅಂತ ಮಾಡಿದ್ರು. ಇವತ್ತು ಏನು ಮಾಡಿದ್ರು ಅಂದರೆ ಅಲ್ಲಿ 6 ಮೋಟರ್ ಇದೆ ಅಲ್ಲಿ ಎಲ್ಲಿ ಕೆಂಬಾವಿಯಲ್ಲಿ. ಇದನ್ನು ರೈತರಿಗೆ 1 ವರ್ಷಗಟ್ಟಲೆ 6 ತಿಂಗಳಗಟ್ಟಲೆ 1 ವರ್ಷಗಟ್ಟಲೆ ಇವರೆಲ್ಲ ಸುಳ್ಳು ಹೇಳ್ಕೊಂಬಂದರು ಚುನಾಯಿತ ಪ್ರತಿನಿಧಿಗಳು. ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ ಅಂತ ಕೊನೆಯ ಹಂತದಲ್ಲಿ ಮಾಡಿದ್ರು. ಇದನ್ನೆಲ್ಲ ಅಂದರೆ ಜನಕ್ಕೆ ನಿಜವಾದ ಸ್ಪಂದನೆ ಇಲ್ಲ ಅನ್ನೋದಕ್ಕೆ ಇವೆಲ್ಲ ಸಾಕಷ್ಟು ಉದಾಹರಣೆಗಳನ್ನು ಹೇಳ್ಬೋದಾಗ್ಯದ. ಹೌದು ಸರ್. ಈ ಜನರು ರೆಸ್ಪಾನ್ಸ್ ಅಂದರೆ ಇದು ಒಳ್ಳೆಯ ಪಕ್ಷ ಇದೆ, ಪರವಾಗಿಲ್ಲ, ಸ್ವಲ್ಪ ಹೋರಾಟ ಇನ್ನೂ ನೀವು ಮಾಡಬೇಕಾಗಿತ್ತು ಅಂದರೆ ಸತ್ಯವನ್ನು ಹೇಳಬೇಕು ಅಂದ್ರೆ ಮಾಧ್ಯಮದ ಮುಂದೆ ಏನಾದ್ರು ತಿರ್ಚಿ ಹೇಳೋದು ನನಗೂ ಇಷ್ಟ ಇಲ್ಲ. ಅಂದರೆ ಈಗ ಬೆಳೀತದ ಒಳ್ಳೆಯ ಅಭಿಪ್ರಾಯದ ಪಕ್ಷ ದುಡ್ದ ದೇಶಕ್ಕಾಗಿ. ಅಂದರೆ ಇಲ್ಲಿ ಏನಂದ್ರೆ ಎಲ್ಲ ಪಕ್ಷದ ಪರಿಚಯ ನಾವು ಹೇಳೋದಕ್ಕಿಂತ ಮೊದಲು ಹಳ್ಳಿಯಲ್ಲಿ ಹೋಗೋದ್ರಾಗೆ ಈ ಪಕ್ಷದ ಗುರುತಾಲಿ, ಈ ಪಕ್ಷದ ಉದ್ದೇಶಗಳನ್ನು ಜನರು ಸ್ಪಂದನೆ ಮಾಡಿ ನಾವು ನಿಮ್ಗೆ ಬೇಷರತ್ತಾಗಿ ಬೆಂಬಲ ಮಾಡ್ತೀವ್ರಿ ಅಂತೇಳಿ ಅನ್ನೋ ಅಭಿಪ್ರಾಯ ಜನ. ಅವರು ತ್ರಿಕೋನ ಸ್ಪರ್ಧೆ ಅಂತ ಅವರು ಬೇರೆ ಪಕ್ಷದವರು ಅವರು ತಾನು ಯೋಚನೆ ಮಾಡ್ಲಕತ್ತಾರ. ಇದು ಚೌಕೋನ ಸ್ಪರ್ಧೆ ಅದ. ಚೌಕೋನ ಸ್ಪರ್ಧೆಯಲ್ಲಿ ಜನರು ನಮ್ಮಲ್ಲಿ ಪ್ರಜ್ಞಾವಂತರಾರ. ಈ ವ್ಯವಸ್ಥೆಯನ್ನು ನೋಡಿ ಇವತ್ತು ಆಮ್ ಆದ್ಮಿ ಪಾರ್ಟಿಗೆ ಬೆಂಬಲ ಮಾಡಿ ಬದಲಾಯಿಸ್ಲಾಕ ನನಗೆ ಬೆಂಬಲಿಸ್ತಾರ ಅಂತ ಹೇಳಿಕೆ ನನಗೆ ತುಂಬ ವಿಶ್ವಾಸ ಇದೆ ಅಂತ ಹಾಂ ಹೇಳ್ರಿ. ನಾನು ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಇಲ್ಲಿ ಕೆಲಸ ಮಾಡಿದ್ದೀನಿ. ಇಲ್ಲಿ ಜನ ಜಾತ್ಯತೀತ ಅಭಿವೃದ್ಧಿಯನ್ನು ಬಯಸ್ತಾರೆ. ನಿಮ್ಗೆ ವ್ಯಕ್ತಿ ಜನರ ಮಧ್ಯದಲ್ಲಿರುವಂಥ ವ್ಯಕ್ತಿಯನ್ನು ಮೊದಲು ಬಯಸ್ತಾರೆ. ನಮಗೆ ಬೇಕಾಗಿದ್ದ ಅಭಿವೃದ್ಧಿ, ಜನರ ಮಧ್ಯದಲ್ಲಿ ಇರೋ ಜೊತೆ ಅಭಿವೃದ್ಧಿ. ನಾನು ಸೀಮಿತ ಅಧಿಕಾರದಲ್ಲಿ ನನ್ನ ಭಾಗದಲ್ಲಿ ನನಗೆ 25 ಹಳ್ಳಿಯಲ್ಲಿ ಆ ಕಡೆ ಕೆಲಸ ಮಾಡೀನಿ. ಹಿಪ್ಪರಿಗಿ ಭಾಗದಾಗ ಅವಾಗ ಸಿಂದಗಿ ತಾಲೂಕಿನಲ್ಲಿತ್ತು. ನಾನು APMCಯಲ್ಲಿ ಕೆಲಸ ಮಾಡಿ. ಆಮ್ ಆದ್ಮಿ ಪಕ್ಷ ಯಾಕೆ ಆಯ್ಕೆ ಮಾಡಿಕೊಂಡೆ ಅಂದರೆ, ಕಾಂಗ್ರೆಸ್ ಪಕ್ಷ ಇವತ್ತು ಅದು ಜಾತ್ಯತೀತ ಸೆಕ್ಯುಲರ್ ಪಾರ್ಟಿ ಅನ್ನುವಂಥದ್ದು 25 ವರ್ಷ ಕೆಳಗೆ ನಾನು ಇಷ್ಟಪಟ್ಕೊಂಡು ಎಲ್ಲ ಜನಾಂಗದ ಜೊತೆ ಕೆಲಸ ಮಾಡ್ಕೊಂಡು ಬರ್ಲಿಕ್ಕೆ ಸಾಧ್ಯದ. ಇಲ್ಲಿ ಹಣ ಆಮೇಲೆ ಜಾತಿಯನ್ನು ಪ್ರಮುಖವಾಗಿ ಪರಿಗಣಿಸಲ್ಲ. ಸಮಾಜ ಸೇವೆ, ಪಕ್ಷ ನಿಷ್ಠೆ ಅನ್ನೋದು ಇಲ್ಲಿ ಪರಿಗಣಿಸ್ತಾರ. ನನಗೊಂದು ಅವಕಾಶ ಸಿಗ್ತದೆ, ನಾನು ಈ ಪಕ್ಷಕ್ಕೆ ಬಂದೆ. ಅದಕ್ಕೆ ಮುಂದೆ ಏನಾಯಿತು ಅಂದರೆ ಇತ್ತೀಚೆಗೆ 25 ವರ್ಷದ ಈಚೀಚೆಗೆ ಅದನ್ನು ಇತರೆ ಪಕ್ಷಗಟ್ಟಲೆ ಬಂಡವಾಳಶಾಹಿಯಾಗಿ ಪಕ್ಷವಾಗಿ ವ್ಯತ್ಯಾಸ ಆದ ಬಳಿಕ ನನಗೆ ಹಣ, ನನಗೊಂದು ಜಾತಿಗೆ ಸೀಮಿತನಾಗಲಾರದ ವ್ಯಕ್ತಿತ್ವ ಇಟ್ಕೊಂಡ ಕಾರಣಕ್ಕೆ ನನ್ನನ್ನು ಅವರು ಟಿಕೆಟ್ ಕೊಡುವಂಥ ವ್ಯವಸ್ಥೆ ನನಗೆ ಮಾಡಲಿಲ್ಲ. ನಾನು 3 ಸಲ ಅರ್ಜಿ ಕೊಟ್ಟಿದ್ದೆ. ನಾನು 1 ಸಲ ಅಲ್ಲೇನು ಅಸೆಂಬ್ಲಿಗೆ 3 ಸಲ ಅರ್ಜಿ ಕೊಟ್ಟಿದ್ದೆ. ನಾನು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷನಾಗಿ 3 ಸಲ ಕೆಲಸ ಮಾಡೀನಿ. ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಆ ಪಕ್ಷ ಸಿದ್ಧಾಂತಕ್ಕೆ ಮಾಡಿದ ಬಳಿಕ ಇದೆಲ್ಲ ನಡೆಯಲ್ಲ, ಹಣ ಬೇಕು, ನಿನಗೊಂದು ಜಾತಿ ಬೇಕು ಅನ್ನೋಂಥ ಮಾನದಂಡ ಅವ್ರು ಇಟ್ಕೊಂಡು ಬಳಿಕ ನನಗೆ ಅದರಿಂದ ಸಾಧ್ಯ ಅಲ್ಲ. ಅದಕ್ಕೆ ಇವತ್ತು ಕೇಜ್ರಿವಾಲ್ ಸಾಹೇಬರು ಇವತ್ತು ಅಂಥದ್ದೇ ವಿಚಾರಗಳನ್ನ ಇಟ್ಕೊಂಡು ಬಂದಾರ. ಇದ್ರ ಜೊತೆ ಕೆಲಸ ಮಾಡಿದ್ರೆ ನಮಗೊಂದು ಅವಕಾಶ ಸಿಗ್ತದೇನೋ ಅಂತ ಈ ಪಕ್ಷಕ್ಕೆ ಬಂದು ಹೋಗ್ತಾ ಇಲ್ಲ. ಇಲ್ಲಿ ಹೇಳಿದ್ನಲ್ಲ, ಭ್ರಷ್ಟಾಚಾರವೇ ಇಲ್ಲಿ ಎಲ್ಲಕ್ಕೂ ಇವತ್ತು ಅಪಾಯಕಾರಿ ಸನ್ನಿವೇಶದಲ್ಲಿ ಇದೆ. ಅದು
ಈಗ ಏನಂದರೆ 20 ವರ್ಷದೊತ್ತಿಗೆ ನೀವು ಎಲ್ಲ ಇವತ್ತು ಆ ಕಡೆ ಕೇಳ್ಕೊಂಡಿರಿ, ಭ್ರಷ್ಟಾಚಾರ ನಿಯಂತ್ರಣ ಮಾಡ್ತೀವಿ ಅನ್ನುವಂಥ ವಿಚಾರವೇ ತೆಗೆದುಬಿಟ್ಟಾರೆ ಎಲ್ಲ ಪಕ್ಷದವರು. ಇನ್ನು ನನ್ನ ಅಭಿಪ್ರಾಯದಾಗಂತೂ ಭ್ರಷ್ಟಾಚಾರವೇ ಇಲ್ಲಿ ಎಲ್ಲ ಅವ್ಯವಸ್ಥೆ ಕಾರಣದ, ಅದನ್ನು ಮ್ಯಾಕ್ಸಿಮಮ್ ಆಗಿ ನಿಯಂತ್ರಣ ಮಾಡ್ತೀನಿ ಅನ್ನೋವಂಥ ವಿಚಾರ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಜನರು ದಯವಿಟ್ಟು ನೀವೆಲ್ಲ ಗಮನಿಸಿರಿ, ಜಾತಿ ಆಮೇಲೆ ಹಣ ಆಮೇಲೆ ನಮ್ಮವರು ಅನ್ನುವಂಥದ್ದನ್ನು ಬದಿಗಿಟ್ಟು ಯೋಗ್ಯ ಅಭ್ಯರ್ಥಿಯಾಗಿ ಎಲ್ಲರ ಮಧ್ಯದಲ್ಲಿ ಕೆಲಸ ಮಾಡೋಂಥ ವ್ಯಕ್ತಿ ನಾನಿದ್ದೀನಿ, ಜಾತ್ಯತೀತವಾಗಿ ಕೆಲಸ ಮಾಡ್ತೀನಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ನಾನು. ಯಾಕಂತೇಳಿದ್ರೆ ಚುನಾವಣೆ ನಂತರ, ಚುನಾವಣೆ ಆದ ಬಳಿಕ ವ್ಯಕ್ತಿತ್ವ, ಅವರ ಆಚಾರ ವಿಚಾರ ನಡವಳಿಕೆಯನ್ನು ವ್ಯತ್ಯಾಸವನ್ನು ತಾವೆಲ್ಲ ಗಮನಿಸಿದ್ರಿ. ಅದು ಹಾಗಾಗಲ್ಲ ಅಂತೇಳಿ ನಾನೊಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ನಾನು ಸಾಧ್ಯ ಆದ ಮಟ್ಟಿಗೆ ನಡು ತೋರಿಸ್ತೀನಿ. ನಾನು MLA ಆದ್ರೂ ಒಂದು ಜನಸಾಮಾನ್ಯರಿಗೆ ಜೀವನ ಕಳಿತೀನಿ, ನಿಮ್ಮ ಮಧ್ಯದಲ್ಲಿರ್ತೀನಿ ಅಂಥೇಳಿ ನೀವೆಲ್ಲ ಬೆಂಬಲ ಮಾಡ್ಬೇಕಂತೇಳಿ ನಾನು ಮಾಧ್ಯಮ ಮುಖಾಂತರ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಕೈ ಮುಗಿದು ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ, अस्सलाम वालेकुम। ज़िंदगी के अंदर जो है आज हम बताना चाहेंगे तो कोई भी यहाँ पे 15 मैं रिटायरमेंट आने के बाद में 15 साल से कोई भी काम नहीं हुआ, सिर्फ परसेंटेज पे कोई भी। अभी हाँ ही मान लो कि अभी ये रोड बना रहे हैं, ये रोड के बगल में आजू बाजू कोई भी एक पानी का व्यवस्था नहीं। केंद्र में बैठे सरकार बोल रही है हर घर को नल होना चाहिए, हर घर को संडास पैखाना ये होना चाहिए। यहाँ पे कोई भी काम हुआ नहीं है। डबल इंजन सरकार अभी तक कोई काम नहीं किया। और कांग्रेस भी इससे पहले जो काम किए थे उन्होंने भी, दोनों सरकार एक ही बोलते हैं मगर यहाँ पे कोई काम नहीं हुआ। इस वजह से इस बार आम आदमी पार्टी से हम लोग मुर्गप्पा गौड़ा रद्देवाड़गी उनको हमारे पार्टी से टिकट इस बार मिला है। हम लोग सब मिल कर के इस बार उनको जिताने का काम कर रहे हैं। और यहाँ के जनता से, जनसामान्य को, सबको मैं ये पूछना चाह रहा हूँ कि इतने साल, कई सालों से उनको बीजेपी, कांग्रेस जैसी भी पक्षों को आप मौका देते हुए आए हैं, मगर क्या है इस बार आम आदमी पार्टी को एक चांस दे के देखो, यहाँ पे बदलाव ने 100% बदलाव ने होगा। क्योंकि फर्स्ट हमारा मकसद क्या है, यहाँ के एक भी स्कूल, हमारे ताल्लुक़ के अंदर कोई भी स्कूल जाके देखो, कहीं भी स्कूल सही नहीं है। स्कूल सबसे बढ़िया दिल्ली मॉडल पे हम स्कूल का ये करेंगे। और देखो ज़िंदगी में अभी तक कई साल हो गया एक ECG मशीन नहीं है। परसों हमारे फादर ने गए हॉस्पिटल को, वहाँ पे ECG के लिए उन्होंने गए तो वहाँ पे ECG मशीन नहीं है। इस तरीके से यहाँ पे कोई भी इसमें काम नहीं हुआ, जीरो काम है इनका। 100% पूरा 40% में ये लोग, और आने वाले दिनों में इनको चुन के लाएंगे तो 80% ये करेंगे। इसलिए हमारे आम आदमी पार्टी के कैंडिडेट मुर्गप्पा गौड़ को चुन के लाने के लिए मैं यहाँ के जनता से निवेदन करूँगा और उनको सबको एक मौका देने के लिए अब रिक्वेस्ट करूँगा।